ಕಿಡ್ನಾಪ್, ಕೊಲೆ, ಕಾಸು, ಕಾಟೇರನ ಕರಾಮತ್ತು. ಖಾಕಿ ತನಿಖೆ ವೇಳೆ ಬಯಲಾಗಿದೆ ಡಿ ಸೀಕ್ರೆಟ್. ಪವಿತ್ರ ಮೊಬೈಲ್ನಲ್ಲಿ ದರ್ಶನ್ ಹೆಸರು ಏನಿತ್ತು? ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಡಿಲೀಟ್ ಮಾಡಿದ್ದನ್ನು ರಿಟ್ರೀವ್ ಮಾಡಿದ್ದಾರೆ. ಏನಿತ್ತು ಅದರಲ್ಲಿ? ಆ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ದರ್ಶನ್ ಹೆಸರನ್ನ ಏನಂತ ಸೇವ್ ಮಾಡ್ಕೊಂಡಿದ್ರು ಪವಿತ್ರ ಗೌಡ? 300D ಅಂತ ಸೇವ್ ಮಾಡಿದ್ರಂತೆ. 300D ಅಂತ ಸೇವ್ ಮಾಡಿದ್ರಂತೆ. A1 ಪವಿತ್ರ ಗೌಡ ಬಳಸ್ತಾ ಇದ್ದದ್ದು iPhone 14 Pro Max ಬಳಸ್ತಾ ಇದ್ರಂತೆ. ಅದರಲ್ಲಿ ದರ್ಶನ್ ಹೆಸರನ್ನ 300D ಅಂತ ಸೇವ್ ಮಾಡಿದ್ರಂತೆ. ಏನು ಖಯಾಲಿನೋ ಆ ಥರ ಸೇವ್ ಮಾಡ್ಕೊಂಡಿದ್ರಂತೆ. ಜೂನ್ 8ರಿಂದ 10ರವರೆಗೆ ದರ್ಶನ್ ಜೊತೆಗೆ ಸಂಭಾಷಣೆ, ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಸಂಭಾಷಣೆ ಇದೆಲ್ಲ ಕೂಡ ರಿಟ್ರೀವ್ ಆಗಿದೆ. 3 ದಿನಗಳ ವಾಟ್ಸಪ್ ಚಾಟ್ಸ್ನ ಡಿಲೀಟ್ ಮಾಡಿದ್ದಾರೆ. ಆಮೇಲೆ ಏನಾಯ್ತು ಹಾಗಾದ್ರೆ? ಅದು ರಿಟ್ರೀವ್ ಆಗಿದೆಯಾ? ಜೂನ್ 5ನೇ ತಾರೀಕು ರೇಣುಕಾ ಸ್ವಾಮಿಯಿಂದ ಮೆಸೇಜ್ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಬಂದಿದೆ. ಸೊ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ. ಈ ಮೆಸೇಜ್ನ ಸ್ಕ್ರೀನ್ ಶಾಟ್ನ ತೆಗೆದಿಟ್ಕೊಂಡಿದ್ರಂತೆ ಪವಿತ್ರ ಗೌಡ. ಅಂದ್ರೆ ಅವತ್ತೇ ತಲೆಯಲ್ಲಿತ್ತು, ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಇತ್ತ ತಲೆಯಲ್ಲಿ. ಹಾಗಿದ್ರೆ ಪವಿತ್ರ ಗೌಡ ಆ ಮೆಸೇಜ್ನ ಸ್ಕ್ರೀನ್ ಶಾಟ್ನ ತೆಗೆದಿಟ್ಕೊಂಡಿದ್ರಂತೆ. ಬಳಿಕ ಅದನ್ನ A3 ಪವನ್ ಏನಿದ್ದಾನೆ ಆತನಿಗೆ ಕಳಿಸಿದ್ರಂತೆ. ಇವ್ರಿಗೆ ಏನಾದರೂ ಕೋಪ ಬಂದಿದ್ರೆ ಅಥವಾ ಅವನ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ಸರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇವ್ರುಗಳೇನು ದೇವ್ರ ಅಥವಾ ಇವ್ರುಗಳೇನು ಕಾನೂನು ಕೈಗೆತ್ಕೊಳಕ್ಕೆ ಯಾರು ಇವರು? ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆದ್ರೆ ಅದನ್ನು ಮಾಡಲ್ಲ. ನಂದೀಶ್ ಧನರಾಜ್ ಜೊತೆಗೂ ಕೂಡ ಪವಿತ್ರ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳಲಾಗಿದೆ. ಇವರಿಬ್ಬರ ಜೊತೆಗೆ ಕಾಲ್ ಲಾಗ್ ಸಹ ಏನಿತ್ತು ಅದನ್ನು ಡಿಲೀಟ್ ಮಾಡಿದ್ದಾರೆ. ಜೊತೆಗೆ ವಾಟ್ಸಪ್ ಚಾಟಿಂಗ್ಗಳು ಸಹ ಡಿಲೀಟ್ ಮಾಡಿದ್ದಾರೆ. A14 ಪ್ರದೋಷ್ ಜೊತೆ 3 ಬಾರಿ ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಜೂನ್ 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಚಾಟ್ ನಡೆಸಿದ್ದಾರೆ. ತನ್ನ ಸ್ನೇಹಿತೆ ಸಮತಾ ಜೊತೆಗೂ ಕೂಡ ಪವಿತ್ರ ಗೌಡ ಸಂಪರ್ಕದಲ್ಲಿ ಇದ್ರು. ಸ್ಯಾಮ್ ಅಂತ ಸಮತಾ ನಂಬರ್ನ ಸೇವ್ ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ. ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿ ಖಂಡಿತವಾಗ್ಲೂ ಪೊಲೀಸರಿಗೆ ಸಿಕ್ಕಿರುತ್ತೆ. ಏನು ಅಂತಂದ್ರೆ ಆ ಘಟನೆ ನಡೆದ ದಿನ ಮತ್ತು ಆ ರೇಣುಕಾ ಸ್ವಾಮಿ ಕೊಲೆಯ ಕಿಡ್ನಾಪ್ನ ಹಿಂದು ಮುಂದಿನ ದಿನಗಳು, ಅದರಲ್ಲಿ ಯಾವ್ಯಾವತ್ತು ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಆ ಕಾಲ್ ಲಾಗ್ಸ್, ಏನೇನು ಮಾತಾಡಿದ್ದಾರೆ, ಏನೇನು ಚಾಟ್ ಮಾಡಿದ್ದಾರೆ ಎಲ್ಲ ಸಿಕ್ಕಿರುತ್ತೆ. ಸೊ ಏನೆಲ್ಲ ಇಂಪಾರ್ಟೆಂಟ್ ಡೀಟೇಲ್ಸ್ ರಿಟ್ರೀವ್ ಆಗಿದೆ? ಎಸ್ ಶ್ರೀಲಕ್ಷ್ಮಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಒಟ್ಟು 17 ಜನ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಈ 17 ಜನ ಆರೋಪಿಗಳ ಮೊಬೈಲ್ಗಳಲ್ಲಿರುವಂಥ ಡಾಟಾಗಳನ್ನು ರಿಟ್ರೀವ್ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ಅಂತ ಹೇಳಿದರೆ, ಯಾವಾಗ ಈ ಎಲ್ಲ ಇನ್ಸಿಡೆಂಟ್ಗಳಾಯಿತು, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದರು, ಅದಾದ ನಂತರ ಡೆಡ್ ಬಾಡಿನ ತೊಗೊಂಡೋಗಿ ಡಿಸ್ಪೋಸ್ ಮಾಡಿದರು, ಒಂದು ವೇಳೆ ನಾಳೆ ಸಿಕ್ಕಾಕೊಂಡ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ತಮ್ಮ ಚಾಟ್ಗಳು, ಕಾಲ್ ಲಿಸ್ಟ್ಗಳು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾದಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರತಿಯೊಬ್ಬರ ಮೊಬೈಲ್ಗಳನ್ನು ಕೂಡ ಡಾಟಾ ರಿಟ್ರೀವ್ಗೋಸ್ಕರ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬು ಮತ್ತು ಬೆಂಗಳೂರಿನ FSL ಲ್ಯಾಬು ಕೂಡ ಕಳಿಸಿದ್ರು. ಈ ಡಾಟಾ ರಿಟ್ರೀವ್ ಸಂದರ್ಭದಲ್ಲಿ ಯಾರ್ಯಾರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಅನ್ನುವಂಥ ತುಂಬ ವಿಚಾರಗಳು ಗೊತ್ತಾಗಿದ್ದಾವೆ. ಆದರೆ ಟೆಕ್ನಿಕಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಐಫೋನ್ನಲ್ಲಿ ಕೆಲವೊಂದು ಡಾಟಾಗಳನ್ನು ರಿಟ್ರೀವ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಕೆಲವೊಂದು ಡಾಟಾಗಳು ರಿಟ್ರೀವ್ ಆಗಿಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಅದನ್ನು ಹೊರತುಪಡಿಸಿದರೆ ಈ ಅಫೆನ್ಸ್ ಆಗಿದ್ದ ದಿನ ಅಂದರೆ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕೂಡ ಯಾರ್ಯಾರು ಎಷ್ಟೆಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಏನೇನು ಮಾತಾಡಿದ್ರು ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿದ್ದಾವೆ. ಕೇವಲ ಪವಿತ್ರ ಗೌಡ ಮತ್ತು ದರ್ಶನ್ ಮಾತ್ರ ಅಲ್ಲ, ಎಲ್ಲ 17 ಜನ ಆರೋಪಿಗಳ ಮೊಬೈಲ್ಗಳನ್ನು ಕೂಡ ರಿಟ್ರೀವ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಮತ್ತು ನಾಳೆ ದಿನ ಇದು ಕೋರ್ಟ್ನಲ್ಲಿ ಈ ಆರೋಪಿಗಳಿಗೆ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಯಾಕೆಂದರೆ ಇವರು ಪರಸ್ಪರ ಸಂದೇಶಗಳನ್ನು ಕಳುಹಿಸಿರುವಂಥದ್ದು, ಅದರಲ್ಲಿ ಈ ಅಫೆನ್ಸ್ನ ಹೆಂಗೆ ಮರೆಮಾಚಬಹುದು ಅನ್ನುವಂಥದ್ದು ಮತ್ತು ಎವಿಡೆನ್ಸ್ಗಳನ್ನು ಯಾವ ರೀತಿ ಡಿಸ್ಟ್ರಾಯ್ ಮಾಡ್ಬೋದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿರುವಂಥದ್ದು ಕೆಲವೊಂದು ಚಾಟ್ಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಸಂಪರ್ಕದಲ್ಲಿ ಸುನಿಲ್. ಹಾಗಾದ್ರೆ ಪವಿತ್ರ ಗೌಡ ಮೊಬೈಲ್ ಅಲ್ಲಿ ಸಿಕ್ಕಿದ್ದೇನೇನು, ಏನೆಲ್ಲ ಸಿಕ್ತು? ಪವಿತ್ರ ಮೊಬೈಲ್ ನಲ್ಲಿ 65 ಫೋಟೋಗಳು ಸೇವ್ ಆಗಿತ್ತಂತೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ಗಳು ಇತ್ತು. ಗೌತಮ್ KS ಅನ್ನುವಂಥ ಇನ್ಸ್ಟಾಗ್ರಾಮ್ ಖಾತೆಯನ್ನ ರೇಣುಕಾ ಸ್ವಾಮಿ ತೆರೆದಿದ್ದ. ಇದೇ ಅಕೌಂಟ್ನಿಂದ ಪವಿತ್ರ ಜೊತೆ ಚಾಟ್ ಮಾಡ್ತಿದ್ದ.
ಇದೇ ಚಾಟ್ನ 17 ಸ್ಕ್ರೀನ್ ಶಾಟ್ಗಳನ್ನ ಪವಿತ್ರ ಗೌಡ ತೆಗೆದಿಟ್ಕೊಂಡಿದ್ರಂತೆ. ಇದ್ರ ಜೊತೆಗೆ ಡಿಎಲ್ ಸೇರಿದಂತೆ ಹಲವು ದಾಖಲೆಗಳು, ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರೋ ಫೋಟೋಗಳು, ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರೋ ಫೋಟೋಗಳು ಪತ್ತೆ ಆಗಿದ್ದಾವೆ. ಸೊ ಏನೇನಿತ್ತು ಪವಿತ್ರ ಗೌಡ ಮೊಬೈಲಲ್ಲಿ ಅನ್ನುವಂಥ ಡೀಟೇಲ್ಸ್, ದರ್ಶನ್ ಜೊತೆಗಿರೋ ಫೋಟೋಗಳು ಹಾಗೂ ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರೋ ಫೋಟೋಗಳು. ಹಾಗೆಯೇ ದರ್ಶನ್ ಮೊಬೈಲಲ್ಲಿ ಏನಿತ್ತು ಅದನ್ನು ಕೂಡ ರಿಟ್ರೈವ್ ಮಾಡಿದ್ದಾರೆ ಪೊಲೀಸರು. A2 ಆರೋಪಿ ದರ್ಶನ್ ಮೊಬೈಲಲ್ಲಿ ಏನೇನು ಸಿಕ್ತು, ಯೂಸ್ ಮಾಡ್ತಾ ಇದ್ದ ಮೊಬೈಲು iPhone 15 Pro. ಪವಿ ಮತ್ತು ಪವಿಲಿ ಹೆಸರಿನಲ್ಲಿ ಪವಿತ್ರ ನಂಬರ್ ಸೇವ್ ಮಾಡ್ಕೊಂಡಿದ್ರಂತೆ. ಜೂನ್ 9ನೇ ತಾರೀಕು ಪವಿತ್ರ ಜೊತೆಗೆ ಚಾಟಿಂಗ್ ಪತ್ತೆ ಆಗಿದೆ. ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆ ಆಗಿದ್ದಾವೆ. ಜೂನ್ 9ನೇ ತಾರೀಕು ಪವನ್ ಜೊತೆಗೆ 2 ವಾಟ್ಸಪ್ ಕಾಲ್, ಇದರಲ್ಲಿ ಒಂದು ಕಾಲನ್ನು ನಟ ದರ್ಶನ್ ಡಿಲೀಟ್ ಮಾಡಿದ್ರಂತೆ. ಜೂನ್ 9ನೇ ತಾರೀಕು ಸ್ನೇಹಿತ ವಿನಯ್ ಜೊತೆಗೂ ಕೂಡ ವಾಟ್ಸಪ್ ಚಾಟ್ ಮಾಡಿದ್ದಾರೆ. ಈ ಚಾಟ್ ಡೀಟೇಲ್ಸ್ ಸಹ ಡಿಲೀಟ್ ಮಾಡಿದ್ದಾರೆ. ಜೂನ್ 8ರಿಂದ 11ರವರೆಗೆ ದರ್ಶನ್ ಮತ್ತು ನಾಗರಾಜ್ ಮಧ್ಯೆ 31 ವಾಟ್ಸಪ್ ಕಾಲ್ ನಡೆದಿದೆ. ಇದೇ ಅವಧಿಯಲ್ಲಿ 32 ವಾಟ್ಸಪ್ ಚಾಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ನಾಗರಾಜ್ ನಂಬರ್ನ ಬಾಸ್ ಅಂತ ಸೇವ್ ಮಾಡ್ಕೊಂಡಿದ್ರಂತೆ ದರ್ಶನ್. ರೈಟ್, ನಮ್ಮ ಹಿರಿಯ ಪ್ರತಿನಿಧಿ ಸುನಿಲ್ ಅಗೇನ್ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ದರ್ಶನ್ ಮೊಬೈಲಲ್ಲಿ ಏನೇನಿತ್ತು ಅಂತ. ಸುನಿಲ್, ನಂಗೆ ಗೊತ್ತಿಲ್ಲ ಕೋರ್ಟ್ನಲ್ಲಿ ಎಷ್ಟರ ಮಟ್ಟಿಗೆ ಈ ಮೊಬೈಲಲ್ಲಿ ಏನಿತ್ತು ಅನ್ನೋವಂಥದ್ದು ಎಷ್ಟರ ಮಟ್ಟಿಗೆ ಪ್ರಬಲವಾದ ಸಾಕ್ಷ್ಯ ಆಗಬಹುದು ಅನ್ನೋದು ಒಂದು. ಎರಡನೇದು, ಈಗ ಮೊಬೈಲಲ್ಲಿ ಚಾಟ್ ಕಾಲ್ ಅಥವಾ ಏನೇ ಇದ್ರೂ ಕೂಡ ಏನು ಕಂಟೆಂಟ್ ಡಿಲೀಟ್ ಮಾಡಿರ್ತಾರಲ್ಲ, ರಿಟ್ರೈವ್ ಮಾಡಿದಾಗ ಎಲ್ಲವೂ ಕೂಡ ಆಸ್ ಇಟ್ ಈಸ್ ವಾಪಸ್ ಸಿಗೋಕೆ ಸಾಧ್ಯ ಇದೆಯಾ, ಏನಿಲ್ಲ ಇದೆ? ಎಸ್ ಶ್ರೀಲಕ್ಷ್ಮಿ, ಮೊದಲನೇದಾಗಿ ಈಗ ಮೊಬೈಲ್ನಲ್ಲಿ ಸಿಗುವಂಥ ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಕೇಸಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಸೊ ಅದನ್ನು ನೋಡ್ತಾ ಹೋದರೆ ಈಗ ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಮೊಬೈಲ್ನಲ್ಲಿ ಸಿಕ್ಕಿರುವಂಥದ್ದು ಒಟ್ಟು 65 ಇಮೇಜಸ್. ಇದು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮದೆಲ್ಲ ಮೊಬೈಲ್ ನೋಡಿದರೆ ಮಿನಿಮಮ್ ಅಂದರೆ ಒಂದು 500ರಿಂದ 1000 ಫೋಟೋಸ್ ಇರುತ್ತೆ. ಒಂದೊಂದು ದಿನವೇ 100ರಿಂದ 200 ಫೋಟೋಗಳು ಡೌನ್ಲೋಡ್ ಆಗಿರುತ್ತೆ. ಆದರೆ ಅಂಥದ್ರಲ್ಲಿ ಪವಿತ್ರ ಗೌಡ ಮೊಬೈಲ್ನಲ್ಲಿ ಇದ್ದಿದ್ದು ಕೇವಲ 65 ಇಮೇಜ್ಗಳು ಅನ್ನುವಂಥದ್ದು. ಅಂದರೆ ಆಕೆ ಈ ಅಫೆನ್ಸ್ ಆದ ನಂತರ ಒಂದು ವೇಳೆ ಯಾರಾದರೂ ಬಂದರೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಡಿಲೀಟ್ ಮಾಡ್ಕೊಳ್ಳೋ ಗೊತ್ತಿಲ್ಲ. ಆದರೆ ಈ 65 ಮೆಸೇಜ್ಗಳು ಇದ್ದಿದ್ರಲ್ಲಿ ಸುಮಾರು 17 ಸ್ಕ್ರೀನ್ ಶಾಟ್ಗಳಿತ್ತು. ಅದು ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಮಧ್ಯೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಿದ್ದಂಥ ಚಾಟ್ಗಳು, ಆತ ಮೆಸೇಜ್ ಮಾಡ್ತಿದ್ದು, ಇದು ಪ್ರತಿಯೊಂದನ್ನು ಕೂಡ ಆಕೆ ಸ್ಕ್ರೀನ್ ಶಾಟ್ ತೊಗೊಂಡು ಸೇವ್ ಮಾಡಿ ಇಟ್ಕೊಂಡಿದ್ಲು. ಸೊ ಅದನ್ನು ಈಗ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ನಾಳೆ ದಿನ ಇದು ಕೇಸಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಎಸ್ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಇದಕ್ಕೂ ಮೊದಲು ಕೂಡ ಟಚ್ಚಲ್ಲಿದ್ದರು. ಇವರಿಬ್ಬರ ಮಧ್ಯೆ ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ಗಳಾಗಿತ್ತು. ಅದಾದ ನಂತರ ಇದೇ ಪವಿತ್ರ ಗೌಡ ಆ ಸ್ಕ್ರೀನ್ ಶಾಟ್ಗಳನ್ನು ಅಂದರೆ ರೇಣುಕಾಸ್ವಾಮಿ ಕಳಿಸಿರೋ ಮೆಸೇಜ್ಗಳನ್ನು ಖುದ್ದು ಪವನೂ ಕೂಡ ಕಳಿಸಿದ್ಲು. ಅದರದ್ದು ಕೂಡ ಸ್ಕ್ರೀನ್ ಶಾಟ್ಗಳು ಸಿಕ್ಕಿದ್ದಾವೆ, ಅಂದರೆ ಫೋಟೋಗಳು ಸಿಕ್ಕಿದ್ದಾವೆ. ಸೊ ಇದು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ತಾರೆ ಪೊಲೀಸರು ಅಂತ ಹೇಳಿದರೆ, ಖುದ್ದು ಪವಿತ್ರ ಗೌಡ ಮತ್ತು ಪವನ್ ಇವರೆಲ್ಲರೂ ಕೂಡ ಸೇರಿಕೊಂಡು ರೇಣುಕಾಸ್ವಾಮಿಯನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರನೇ ಇದೆಲ್ಲವನ್ನು ಕೂಡ ಇಟ್ಕೊಂಡಿದ್ರು. ಮತ್ತು ಪವಿತ್ರ ಗೌಡ ಉದ್ದೇಶಪೂರ್ವಕವಾಗಿ ಆತನನ್ನು ಕರ್ಕೊಂಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪವನಿಗೆ ಇದೆಲ್ಲ ಮೆಸೇಜ್ಗಳನ್ನು ಸ್ಕ್ರೀನ್ ಶಾಟ್ಗಳನ್ನು ಕಳಿಸಿದ್ಲು ಅನ್ನುವಂಥದ್ದನ್ನು ನಾಳೆ ದಿನ ಕೋರ್ಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಎಲ್ಲ ಸಾಕ್ಷ್ಯಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಹಲವಾರು ಮಾಹಿತಿಗಳು ರಿಟ್ರೀವ್ ಆಗಿರುವಂಥದ್ದು ನೋಡಿದರೆ, ಈ ಕಾಲ್ ಲಿಸ್ಟ್ಗಳೆಲ್ಲವೂ ಕೂಡ ಡಿಲೀಟ್ ಮಾಡಿದ್ದಾರೆ. ಇವ್ರ ತಲೆಯಲ್ಲಿ ಇರೋದೇನು ಅಂತ ಹೇಳಿದರೆ, ನಾರ್ಮಲ್ ಕಾಲ್ ಮಾಡಿದರೆ ಒಂದು ವೇಳೆ ನಾಳೆ ದಿನ ಕಾಲ್ ಲಿಸ್ಟ್ ತೆಗೆಸ್ಬೋದು, CDR ಅಲ್ಲಿ ಗೊತ್ತಾಗುತ್ತೆ. ಆದರೆ ವಾಟ್ಸಪ್ನಲ್ಲಿ ಡಿಲೀಟ್ ಮಾಡಿದರೆ ಸಿಗಲ್ಲ ಅನ್ನುವಂಥದ್ದು. ಆದರೆ ಈಗಿನ ಟೆಕ್ನಾಲಜಿಯಲ್ಲಿ ಡಾಟಾ ರಿಟ್ರೀವ್ ಸಂದರ್ಭದಲ್ಲಿ ಈ ಎಲ್ಲ ವಾಟ್ಸಪ್ ಕಾಲ್ಗಳು ಕೂಡ ಸಿಕ್ಕಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಸೊ ಇಬ್ಬರ ಮೊಬೈಲನ್ನು ಕೂಡ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಏನೆಲ್ಲ ಸಿಕ್ಕಿದೆ ಅಂತ ಕೇಸ್ಗೆ ಸಂಬಂಧಪಟ್ಟ ಹಲವು ವಿಚಾರಗಳು ಇದರಲ್ಲಿ ರಿಟ್ರೀವ್ ಆಗಿದೆ. ರೇಣುಕಾಸ್ವಾಮಿ ಜೊತೆ ನಡೆಸಿರ್ತಕ್ಕಂಥ ಚಾಟ್ ಇರಬಹುದು, ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದ್ದಂಥದ್ದನ್ನು ಪವಿತ್ರ ಗೌಡ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದಿರ್ಬೋದು, ಇವೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಹಾಗೆಯೇ ದರ್ಶನ್ ಮೊಬೈಲಲ್ಲೂ ಕೂಡ ಅವರ